ನೆಮ್ಮದಿ ಇಲ್ಲ ಅಂದರೆ ಪಾಪ ಅವನು ಒಳ್ಳೆ ಹುಡುಗ. ದರ್ಶನ್ ಈಸ್ ವೆರಿ ಗುಡ್ ಪರ್ಸನ್. ವೈಯಕ್ತಿಕವಾಗಿ ನನಗೆ ದರ್ಶನ್ ಒಳ್ಳೆ ಸ್ನೇಹಿತರು. ಎಲ್ಲ ಏನಂತಾರೆ ಕೆ ಮಂಜು ಅವರು ದರ್ಶನ್ ಬಗ್ಗೆ ಪಾಸಿಟಿವ್ ಹೇಳ್ತಾರೆ. ಪಾಪ ಯಾಕ್ರಿ ಕೆಟ್ಟದ್ದು ಬಯಸಬೇಕು? ಮಂಜು ಅವ್ರು ಡೇಟ್ ಗಿಟ್ ತಗೋತಾರ ಅಂದೆ. ನಾನು ನಮ್ಮ ತಾಯಿನ ಸಿನಿಮಾ ಮಾಡ್ತಾಯಿಲ್ಲಪ್ಪ. ನನ್ನ ಕಲಾವಿದ, ನನ್ನ ಚಿತ್ರರಂಗ ಕಲಾವಿದ. ನನಗೆ ಅವ್ರ ಬಗ್ಗೆ ಏಂತಕ್ಕೆ ಅಪಾರ ಪ್ರೀತಿ ಗೌರವ ಅಂದರೆ ತುಂಬ ಕಷ್ಟದಿಂದ ಬಂದಿದ್ದ ಹುಡುಗ, ಬೆಳೆದಿದ್ದಾರೆ, ಖುಷಿ ಬೀಳುತ್ತೆ. ಆಮೇಲೆ ಅವ್ರಿಗೆ ಈ ಥರ ಇವತ್ತು ತಪ್ಪು ಮಾಡೋರು ತಪ್ಪು ನಾವು ಯಾಕೆ ಹೇಳ್ತೀರಿ? ತಪ್ಪು ನೀವು ಯಾರು ಹೇಳೋಕ್ಕೆ? ನಾನು ಹೇಳೋದಷ್ಟೇ. ಅವ್ನು ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಒಳ್ಳೆ ಟೈಮ್ ಬಂತು ಅವನಿಗೆ. ಆ ತಾಯಿ ಭಗವತಿ ದೇವರು ಚಾಮುಂಡೇಶ್ವರಿ ಆಶೀರ್ವಾದ ಇದೆ. ಒಳ್ಳೆಯದಾಗುತ್ತೆ. ನಿಜವಾಗ್ಲೂ ನೆಮ್ಮದಿಯಾಗೂ ಇರ್ತಾನೆ. ಸ್ವಲ್ಪ ಈ ಏನು ಕಾಟ ಇದೆಯಲ್ಲ, ಈ ಹೋಮ ಗೀಮ ಎಲ್ಲ ಮಾಡಿ ತೊಳ್ಕೊಂಡ್ರೆ ನೆಮ್ಮದಿಯಾಗಿರ್ತಾನೆ. ಯಾಕೆಂದರೆ ಈ ಥರ ಕೇಸ್ ಎಷ್ಟಾಗಿದೆ ಸರ್, ಯಾವ್ಯಾವುದಾಗಿದೆ, ಯಾವ್ಯಾವ ಇದಕ್ಕಿಂತ ಹೆಚ್ಚಿನದಾಗಿದೆ. ಇದನ್ನು ಯಾವ ರೀತಿ ಸರ್ಕಾರ ಎಂತ್ಕೊಂಡು ನನಗೆ ಗೊತ್ತಿಲ್ಲ. ಸುಪ್ರೀಂ ಹೋಗೋದು ಏನಿಲ್ಲ, ನ್ಯಾಯಾಲಯ ಸುಮ್ಮನೆ ಬೇಲ್ ಕೊಡ್ತದೆ. ಎಲ್ಲ ನೋಡಿ ತಿರ್ಚಿ ಮುಚ್ಚಿ ಎಲ್ಲರ ಇವ್ರದ್ದು ಇದೆಯಾ ಇಲ್ವ ಅಂತೆಲ್ಲ ಬೇಲ್ ಕೊಟ್ಟಿದೆ. ಆಮೇಲೆ ಅಂತಿಮ ತೀರ್ಮಾನ ಆಗುತ್ತೆ. ನಾವೆಲ್ಲ ಏನು ಮಾಡಬೇಕು? ಆ ಸ್ವಾಮಿ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳಬೇಕು. ದರ್ಶನ ಆಗಿದೆಯಾ ಬಿಟ್ಟು ಗೊತ್ತಿಲ್ಲ. ದರ್ಶನದಿಂದ ಏನು ಮಾಡಬೇಕು? ಸರ್ಕಾರ ಗೌರ್ಮೆಂಟ್ ಕೆಲಸ ಕೊಡ್ತದ? ಸರ್ಕಾರಗಳು ಆಶ್ವಾಸನೆ ಕೊಡ್ತದೆ, ಹೇಳ್ತದೆ. ದರ್ಶನ ಏನೋ ಮಾಡಿ ಒಂದು ಒಳ್ಳೇದು ಮಾಡಿ. ಈಗ ಆಕ್ಸಿಡೆಂಟ್ ಆಗಿದ್ದೇನಾಗುತ್ತೋ, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಏನು ಮಾಡ್ತದೆ? ಏನು ಹೊಸ ಕಡೆ ಇರ್ತಕ್ಕಂಥದ್ದು ಬರ್ತದ? ಇಲ್ಲ, ಹೊಸ ಕಡೆನ ಕೊಡ್ಸೋಕ್ಕೆ ಇಲ್ಲ. ಅವ್ರ ಮನೆಗೆ ಏನು ಬೇಕು? ಆ ಹೆಣ್ಮಗುಗೆ ಏನು ಬೇಕು? ಹುಟ್ಟಿರೋ ಮಗು ಅವ್ರ ತಂದೆ ತಾಯಿ ವಯಸ್ಸಾದ್ರಿಗೆ ಏನು ಮಾಡಬೇಕು? ಅಷ್ಟು ಮಾಡಿಕೊಡಿದ್ರೆ ನಿಜವಾಗ್ಲೂ ಖುಷಿಯಿಂದ ಸಂತೋಷ ಮಾಡಿಕೊಡ್ತಾರೆ. ಅದು ಬಿಟ್ಬಿಟ್ಟು ದರ್ಶನ ಶಿಕ್ಷೆ ಆಗಲಿ, ಶಿಕ್ಷೆ ಮಾಡಿ ನೀವು ಯಾಕೆ ಆ ಕೆಟ್ಟದ್ದು ಬಯಸ್ತೀರಾ? ಇವತ್ತು ದರ್ಶನ ಶಿಕ್ಷೆ ಆಗಲಿ, ನಿಮಗೆ ನಾಳೆ ಇನ್ನೂ ಯಾವುದೇ ತಪ್ಪೇ ಮಾಡಲ್ವಾ? ನೀನು ಅಷ್ಟು ನೀಟಾಗಿ ಇದ್ಬಿಡ್ತೀವಿ ದೇವ್ರ ಥರ. ಮನುಷ್ಯ ತಪ್ಪು ಮಾಡಿದೆ ಯಾವನು ಹುಟ್ಟೇ ಅಲ್ವಾ? ಪ್ರತಿಯೊಬ್ಬರು ತಪ್ಪು ಮಾಡ್ತಾನೆ. ಪ್ರತಿಯೊಬ್ಬರು ತಪ್ಪು ಮಾಡಿದ್ರೆ ಮಾಡೇ ಮಾಡ್ತಾನೆ. ತಪ್ಪು ಮಾಡಿದೆ ಯಾರಿಲ್ಲ. ತಿದ್ದುಕೋ. ನಾನು ಪ್ರಾಂಪ್ಟು, ನಾನು ಕರೆಕ್ಟು, ನಾನು ಅಷ್ಟು ಅದೆಲ್ಲ ಬೇಡ. ನೀ ಹಿಂದೆ ತಪ್ಪು ಮಾಡಿಲ್ವಾ? ಮುಂದೆ ಮಾಡೋದು ಇವತ್ತು ತಪ್ಪು ಮಾಡಿಲ್ವಾ? ಅದರಿಂದ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಫಸ್ಟ್ ನಮ್ಮ ಬೆನ್ನು ನಮ್ಗೆ ಕಾಣಲ್ಲ. ನಮ್ಮ ಬೆನ್ನು ನಮ್ಗೆ ಕಾಣಲ್ಲ. ನಾನು ದರ್ಶನ್ ಯಾವಾಗಲೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಅವ್ನಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರ ಹೆಂಡತಿ ದೇವಿ ಪೂಜೆ ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದಾಗಲಿ ಆ ಕೇಸಲ್ಲಿ. ಯಾಕೆಂದರೆ ಕೇಸ್ನ ತೀರ್ಮಾನ ನ್ಯಾಯ.